ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಸ್ಪರ್ಧಾ ವಿಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು 17 ಮೈ 2026 ಡೈಲಿ ಕರೆಂಟ್ ಅಫೇರ್ಸ್ ಅನ್ನ ನಾವು ನೋಡಾರ್ತೀವಿ. ಎಲ್ಲರೂ ಪೂರ್ತಿ ವಿಡಿಯೋನ ನೋಡಿ ಹೋಗ್ರಿ, ಯಾಕಂತಂದ್ರೆ ನೀವು ಪೂರ್ತಿ ನೋಡ್ಲಿಲ್ಲ ಅಂತಂದ್ರೆ ಈ ಎಲ್ಲ ಡೀಟೇಲ್ಸ್ ನೀವು ಮಿಸ್ ಮಾಡ್ಕೋತೀರಿ. ಆಮೇಲೆ ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗಂಗಿಲ್ಲ. ಸೊ ಪೂರ್ತಿ ವಿಡಿಯೋ ನೋಡೋದನ್ನ ಮಿಸ್ ಮಾಡ್ಬೇಡ್ರಿ. ಆಮೇಲೆ ಬೆಲ್ ಐಕನ್ ಪ್ರೆಸ್ ಮಾಡ್ರಿ, ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗ್ರಿ. ಸೊ ಫಸ್ಟ್ ಪ್ರಶ್ನೆ ಏನೈತೆ ಅಂತ ನೋಡೋಣ. ನೋಡ್ರಿ, ಭಾರತದ ಮೊದಲ ಸೆಮಿ ಹೈ ಸ್ಪೀಡ್ ರೈಲು ಕಾರಿಡಾರ್ ಅನ್ನ ಎಲ್ಲಿ ಸ್ಥಾಪನೆ ಮಾಡವರದಾರ ಅಂತ ಕೇಳತ್ತದ. ಸೊ ಇದರ ಉತ್ತರ ಏನಪ್ಪಾ ಅಂತಂದ್ರೆ ಅಹಮದಾಬಾದ್ದಿಂದ ಧೋಲೇರಾ ಕಾರಿಡಾರ್. ಇಲ್ಲಿ ಸೆಮಿ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಅನ್ನ ಸ್ಥಾಪನೆ ಮಾಡೋದಾರ. ಏನಿದ್ರ ಅರ್ಥ ಅಂತಂದ್ರ ಒಂದು ರೈಲು ನಾರ್ಮಲ್ ರೈಲ್ಗಿಂತ ಇದು ಸ್ಪೀಡ್ ಆಗಿ ಓಡುತ್ತಾ, ಆಮೇಲೆ ಬುಲೆಟ್ ಟ್ರೈನ್ ಗಿಂತ ಸ್ವಲ್ಪ ಕಮ್ಮಿ ಸ್ಪೀಡ್ ಒಳಗೆ ಓಡುತ್ತೆ. ಸೊ ಇದರದೊಂದು ಆಪರೇಷನಲ್ ಸ್ಪೀಡ್ ಏನಾಗುದದ ಅಂತಂದ್ರ 160ರಿಂದ ಹಿಡಿದು 220 ಕಿಲೋಮೀಟರ್ ಪರ್ ಅವರ್ ಈ ಸ್ಪೀಡ್ ನೊಳಗೆ ಇದು ಓಡುದದ. ಎಲ್ಲಿಂದ ಎಲ್ಲಿಗೆ? ಅಹಮದಾಬಾದ್ನಿಂದ ಹಿಡಿದು ಧೋಲೇರಾ ಮಠ. ಸೊ ಈ ಒಂದು ಯೋಜನೆಯನ್ನ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ CCEA 13 ಮೇ 2026 ಇದನ್ನ ಅನುಮೋದನೆ ನೀಡೈತಿ. ಇದಾದ್ಮೇಲೆ ಸೆಮಿ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಇದನ್ನ ಸ್ವದೇಶಿ ತಂತ್ರಜ್ಞಾನದಿಂದ ನಿರ್ಮಿಸಬೇಕನ್ನುವಂತ ಒಂದು ಪ್ಲಾನ್ ಅದ. ಅದರಿಂದ ಸ್ವದೇಶಿ ತಂತ್ರಜ್ಞಾನ, ಇಂಡಿಜಿನಿಯಸ್ ಟೆಕ್ನಾಲಜಿ ಅಂತಾರ ಅದಕ್ಕೆ. ಟೋಟಲ್ 20,000 ಕೋಟಿ ವೆಚ್ಚ ಆಗುದದ. ಟೋಟಲ್ ಡಿಸ್ಟೆನ್ಸ್ ಇದ್ರದ್ದು 134 ಕಿಲೋಮೀಟರ್ಸ್. ಎಲ್ಲಿಂದ ಧೋಲೇರಾ ಕನೆಕ್ಟಿವಿಟಿ ಮಾಡೋರ್ದಾರ. ಓಕೆ, ಇದನ್ನ ಯಾವ ಒಂದು ಯೋಜನೆ ಅಡಿಯಲ್ಲಿ ಮಾಡಾಕತ್ತಾರ ಅಂತಂದ್ರ PM ಗತಿ ಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನ್ ಇದರ ಅಡಿಯಲ್ಲಿ ಇದನ್ನ ಮಾಡಾಕತ್ತಾರ. ಫೋಕಸ್ ಏನದ? ಮಲ್ಟಿ ಮೋಡಲ್ ಕನೆಕ್ಟಿವಿಟಿ. ಡಿಸೈನ್ ಸ್ಪೀಡ್ 220, ಆಪರೇಷನಲ್ ಸ್ಪೀಡ್ 200. ಟೋಟಲ್ ಧೋಲೇರಾ ಮಠ ಹೋಗ್ಬೇಕಂತಂದ್ರೆ 48 ನಿಮಿಷದೊಳಗೆ ತಲುಪಿಸ್ತದ ಅಂತ ನೋಡ್ರಿ, ಎಷ್ಟು ಇಂಪಾರ್ಟೆಂಟ್. ಕಂಪ್ಲೀಷನ್ ಟಾರ್ಗೆಟ್ ಇರೋದು 2030ರಿಂದ 31 ತನಕ. ಇದು ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು, ಪ್ಯಾಸೆಂಜರ್ ಟ್ರೈನ್ಗಿಂತ ಜಾಸ್ತಿ ಇರ್ತದೆ ಸ್ಪೀಡ್ ಅಂತ. ಆಮೇಲೆ ಧೋಲೇರಾ ಅನ್ನೋದು ಏನಿದೆ ಇಂಪಾರ್ಟೆಂಟ್, ಒಂದು ಪ್ಲಾಂಡ್ ಇಂಡಸ್ಟ್ರಿಯಲ್ ರೀಜನ್. ಏನು? ಪ್ಲಾನ್ಡ್ ಇಂಡಸ್ಟ್ರಿಯಲ್ ರೀಜನ್ ಅಂತ ಕರೀತಾರೆ ಈ ಧೋಲೇರಾಗೆ. ಲೋಥಲ್ ಅನ್ನೋದೇನು? ಈ ಲೋಥಲ್ ಕೂಡ ಈ ಒಂದು ಅಹಮದಾಬಾದ್ದಿಂದ ಲೋಥಲ್ಲು, ಅದಾದ್ಮೇಲೆ ಬರೋದು ಧೋಲೇರಾ. ಈ ರೀತಿ ಟ್ರೈನ್ದೊಂದು ಪಾತ್ ಇರುವುದದ. ಇದು ಒಂದು ಹರಪ್ಪನ್ ಮೆರಿಟೈಮ್ ಆರ್ಕಿಯಾಲಜಿ ಸೈಟ್. ನಿಮ್ಗೆಲ್ಲರಿಗೂ ಗೊತ್ತದ, ಲೋಥಲ್ ಒಂದು ಬಂದರು ನಗರ. ಹರಪ್ಪನ್ ಟೈಮ್ಸ್ ಒಳಗೆ ಬಂದರು ನಗರ ಇದೊಂದು. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಫ್ರೆಂಡ್ಸ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಮೇ 2026ರಲ್ಲಿ CBI ನಿರ್ದೇಶಕರಾಗಿ ಯಾರಿಗೆ 1 ವರ್ಷದ ವಿಸ್ತರಣೆಯನ್ನು ನೀಡಲಾಗಿದೆ? ಸೊ ಇದರ ಉತ್ತರ ಏನಂದ್ರ ಆಪ್ಷನ್ ಬಿ, ಪ್ರಶಾಂತ್ ಸೂದ್. ಪ್ರಶಾಂತ್ ಸೂದ್ ಅವರಿಗೆ 1 ವರ್ಷ ಎಕ್ಸ್ಟೆನ್ಷನ್ ಮಾತ್ರ ನೀಡಲಾಗಿದೆ. ಇವ್ರೇನ್ CBI ನಿರ್ದೇಶಕರು ಇರ್ತಾರ, ಇವರಿಗೆ ಎಕ್ಸ್ಟೆನ್ಷನ್ ನೀಡಾಕ ಅಥವಾ ಅಪಾಯಿಂಟ್ ಮಾಡಾಕ ಒಂದು ಕಮಿಟಿ ಇರ್ತದ. ಆ ಕಮಿಟಿ ಒಳಗ 3 ಜನ ಇರ್ತಾರ. ಒಬ್ರು ನಮ್ಮ ಪ್ರಧಾನ ಮಂತ್ರಿಗಳು, ಇನ್ನೊಬ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ತಾರ, ಆಮೇಲೆ ಲೀಡರ್ ಆಫ್ ಅಪೋಸಿಷನ್ ಇರ್ತಾರ. ಸೊ ಈ ಒಂದು ಕೇಸಲ್ಲಿ ಪ್ರಧಾನಮಂತ್ರಿ ನಮ್ಮ ನರೇಂದ್ರ ಮೋದಿ ಅವರು, ಆಮೇಲೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಅವರು, ಆಮೇಲೆ ಲೀಡರ್ ಆಫ್ ಅಪೋಸಿಷನ್ ರಾಹುಲ್ ಗಾಂಧಿ ಅವರು, ಇವ್ 3 ಜನ ಸೇರಿ ಇವ್ರನ್ನ ಮತ್ತೆ ಎಕ್ಸ್ಟೆಂಡ್ ಮಾಡ್ಯಾರ. ರೈಟ್, ಇಲ್ಲಿ ನೋಡ್ರಿ, ಇವ್ರದ್ದು ಯಾವಾಗ ಟರ್ಮ್ ಎಂಡ್ ಆಗುದಿತ್ತ? 24 ಮೇ 2026 ಇವ್ರ ಟರ್ಮ್ ಎಂಡ್ ಆಗುದಿತ್ತು. ಇವ್ರು ಯಾರು? 1986 ಬ್ಯಾಚ್ ನ IPS ಕರ್ನಾಟಕ ಕೇಡರ್ದವರು. ಮೊದಲು ಇವರು ಇಲ್ಲಿ 2023ದಿಂದ ಇವ್ರು ಆಕ್ಚುಲಿ CBI ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಣೆ ಮಾಡತ್ತದಾರ. ಬಟ್ ಮೊದಲು ಇವರು ಕರ್ನಾಟಕದಲ್ಲಿ DGP ಆಗಿ ಕೂಡ ಕಾರ್ಯವನ್ನ ನಿರ್ವಹಣೆ ಮಾಡಿದಾರ. ಯಾವಾಗ ಇವ್ರು ಆಗಿದ್ರು CBI ಡೈರೆಕ್ಟರ್? ಮೇ 2023ರಲ್ಲಿ. ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೀವು ನೋಡ್ಬೇಕು, ಪ್ರವೀಣ್ ಸೂದ್ ಅವರಿಗೆ ಇದು ನೀಡಲಾಗ್ತಿರ್ತಕ್ಕಂಥ 2ನೇ ಎಕ್ಸ್ಟೆನ್ಷನ್. ಈ ಹಿಂದೆ 2025ರಲ್ಲಿ ಕೂಡ ಇವ್ರನ್ನ ಎಕ್ಸ್ಟೆಂಡ್ ಮಾಡಲಾಗಿತ್ತು. ಈಗ ಮತ್ತೆ ಇವ್ರು ಎಕ್ಸ್ಟೆಂಡ್ ಆಗಿ 2027 ಮಠ ಕಾರ್ಯವನ್ನ ನಿರ್ವಹಣೆ ಮಾಡೋರು. ಇನ್ನು CBI ಬಗ್ಗೆ ಮಾತಾಡತ್ತೀವಿ ಅಂತ ಅಂದ್ಮೇಲೆ CBI ಬಗ್ಗೆ ನಾವು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಇದರ ಲಾಂಗ್ ಫಾರ್ಮ್ ನಿಮ್ಗೆ ಗೊತ್ತದ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ. ಓಕೆ, ಇದೇನು ಭಾರತದ ಪ್ರಮುಖ ತನಿಖಾ ಸಂಸ್ಥೆ. ಏನೇನ್ ತನಿಖೆಗಳನ್ನ ಮಾಡ್ತದ? ಕರಪ್ಷನ್ ಒಳಗಾಗ್ಲಿ, ಎಕನಾಮಿಕ್ ಕ್ರೈಮ್ಸ್ ಆಗ್ಲಿ, ಸೈಬರ್ ಕ್ರೈಮ್, ಬ್ಯಾಂಕಿಂಗ್ ನಲ್ಲಿ ಹೈ ಪ್ರೊಫೈಲ್ ಕ್ರಿಮಿನಲ್ ಕೇಸ್ಗಳ ತನಿಖೆನ ನಡೆಸ್ತದ. ಆರಂಭವಾಗಿದ್ದು ಯಾವ ಒಂದು ಆಕ್ಟ್ ನ ಅಡಿಯಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದ್ರು, ಆ ಆಕ್ಟ್ ಹೆಸರು ಇದು DSPA ಆಕ್ಟ್ ಅಂತ. ಯಾವಾಗ ಸ್ಟಾರ್ಟ್ ಆಯ್ತು? 1963ರಲ್ಲಿ. ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ನಿಮ್ಗೆ, ಇದನ್ನ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ನ ಪಂಜರದ ಗಿಳಿ ಅಂತ ಕರೀತಾರ. ಏನಂತ ಕರೀತಾರ? ಪಂಜರದ ಗಿಳಿ ಅಂತ ಕರೀತಾರ. ಯಾಕಂತಂದ್ರೆ ಇದು ಯಾವತ್ತೂ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಂಗಿಲ್ಲ, ಕರೆಂಟ್ ಗವರ್ಮೆಂಟ್ ಇನ್ಫ್ಲೂಯೆನ್ಸ್ ಒಳಗೆ ಕೆಲಸ ಮಾಡ್ತದ ಅನ್ನುವಂತ ಒಂದು ಅಲಿಗೇಷನ್ಸ್ ಇದ್ರ ಮೇಲೆ ಇರ್ತಾವ. ಆದ್ದರಿಂದ ಇದಕ್ಕೆ ಏನಂತ ಕರೀತಾರ? ಪಂಜರದ ಗಿಳಿ ಅಂತ ಕರೀತಾರ. ಸೊ ಇದು ಮಿನಿಸ್ಟ್ರಿ ಆಫ್ ಪರ್ಸನಲ್ ಅಂಡ್ ಟ್ರೈನಿಂಗ್ ನ ಅಡಿಯಲ್ಲಿ ಕೆಲಸ ಮಾಡ್ತದ. ಓಕೆ, ಪೇರೆಂಟ್ ಮಿನಿಸ್ಟ್ರಿ ಇದ್ರದ್ದು ಮಿನಿಸ್ಟ್ರಿ ಆಫ್ ಪರ್ಸನಲ್ ಅಂಡ್ ಪಬ್ಲಿಕ್ ಗ್ರೀವೆನ್ಸಸ್. ಹೆಡ್ ಕ್ವಾರ್ಟರ್ಸ್ ಇರೋದು ನ್ಯೂ ಡೆಲ್ಲಿಯಲ್ಲಿ. ನೆಕ್ಸ್ಟ್ 3ನೇ ಪ್ರಶ್ನೆ ನೋಡೋಣ. 3ನೇ ಪ್ರಶ್ನೆ ಹೆಂಗೈತೆ ನೋಡ್ರಿ, ಭಾರತದ ಮೊದಲ ಮೆಗಾ ಗ್ರೀನ್ಫೀಲ್ಡ್ ಶಿಪ್ ಯಾರ್ಡ್ ಅನ್ನ ಎಲ್ಲಿ ಅಭಿವೃದ್ಧಿಪಡಿಸಲಾಗುವುದು? ಹೇಳ್ತೀನಿ ನಿಮ್ಗೆ, ಮೆಗಾ ಗ್ರೀನ್ಫೀಲ್ಡ್ ಶಿಪ್ ಯಾರ್ಡ್ ಅಂದ್ರೆ ಏನಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ಇದ್ರ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಸಿ, ತೂತುಕುಡಿ ಅಂತ. ಓಕೆ, ಶಿಪ್ ಯಾರ್ಡ್ ಅಂದ್ರೆ ಏನು? ಶಿಪ್ ಯಾರ್ಡ್ ಅನ್ನೋದು ಏನಂದ್ರ ಶಿಪ್ಗಳನ್ನ ಅಂದ್ರೆ ಹಡಗುಗಳನ್ನ ನಿರ್ಮಿಸುವ
ಆಮೇಲೆ ರಿಪೇರ್ ಅಂಡ್ ಮೇಂಟೆನೆನ್ಸ್ ಮಾಡುವ ಒಂದು ಸ್ಥಳ. ಯಾವ ತರ ಹಡಗುಗಳು? ಕಾರ್ಗೋ ಶಿಪ್ಸ್ ಆಗಿರ್ಬೋದು, ಆಯಿಲ್ ಟ್ಯಾಂಕರ್ಸ್, ನೇವಿ ಶಿಪ್ಸ್. ಏನ್ ಗ್ರೀನ್ ಫೀಲ್ಡ್ ಶಿಪ್ ಯಾರ್ಡ್ ಅಂದ್ರೆ ಏನು? ಗ್ರೀನ್ ಫೀಲ್ಡ್ ಅಂತ ಯಾಕೆ ವರ್ಡ್ ಯೂಸ್ ಮಾಡಕತ್ತಾರ ಅಂತಂದ್ರೆ, ಯಾವ್ದೇ ಒಂದು ಶಿಪ್ ಯಾರ್ಡ್ ಅನ್ನ ಸ್ಟಾರ್ಟಿಂಗ್ ದಿಂದ ಅಲ್ಲಿ ಯಾವುದೇ ಆಲ್ರೆಡಿ ಯಾವುದೋ ಒಂದು ಸ್ಟ್ರಕ್ಚರ್ ಇಲ್ಲ, ಫಸ್ಟ್ ಇದನ್ನೇ ಸ್ಟಾರ್ಟ್ ಮಾಡಕತ್ತಾರ ಆ ಒಂದು ಏರಿಯಾದೊಳಗೆ ಅಂತಂದ್ರೆ ಅದು ಗ್ರೀನ್ ಫೀಲ್ಡ್ ಅಂತ ಕರೀತಾರೆ. ಸೊ ಇದು ಭಾರತದ ಮೊದಲ ಮೆಗಾ ಗ್ರೀನ್ ಫೀಲ್ಡ್ ಶಿಪ್ ಯಾರ್ಡ್ ಆಗುದದ. ಕರೆಕ್ಟ್. ಇದನ್ನ ಒಪ್ಪಂದ ಇದ್ರ 3 ಮಂದಿ ನಡುವೆ ಆಗ್ಯದ. ಒಂದು ಕೊರಿಯಾದ ಒಂದು ಕಂಪನಿ ಅದ, ನೆಕ್ಸ್ಟ್ ಇಂಡಿಯನ್ ಕಂಪನಿ, ಭಾರತದ ಒಂದು ತಮಿಳುನಾಡಿನ ಒಂದು ಕಂಪನಿ ಅದ, ಒಂದು ಕೊರಿಯಾದ ಕಂಪನಿ ಅದ, ಆಮೇಲೆ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ನಡುವೆ 3 ಮಂದಿ ನಡುವೆ ಇದೊಂದು ಒಪ್ಪಂದ ಉಂಟಾಗಿ ಇದನ್ನ ಸ್ಟಾರ್ಟ್ ಮಾಡ್ಯಾರ. ಕೊರಿಯನ್ ಕಂಪನಿ ಯಾವುದು? ಸೌತ್ ಕೊರಿಯಾದ ಕಂಪನಿ ಅದು, ವಾಯೇಜಸ್ ಅಂತ ಒಂದು ಕಂಪನಿ ಅದ, ಅವ್ರ ನಡುವೆ ಮತ್ತೆ ಇಂಡಿಯಾದ ನಡುವೆ ಇದು ಸ್ಟಾರ್ಟ್ ಆಗ್ಯದ. ಟೋಟಲ್ ಏನಪ್ಪಾ ಅಂತಂದ್ರೆ ಈ ಶಿಪ್ ಯಾರ್ಡ್ 2.5 ಮಿಲಿಯನ್ ಗ್ರಾಸ್ ಟನೇಜ್ ಇರುವುದದ. ಏನಿದು ಅಂದ್ರೆ ಇದು ಕೆಪಾಸಿಟಿ, ಇದು ಆ ಶಿಪ್ ಯಾರ್ಡ್. ಇದರ ಅರ್ಥ ಆ ಒಂದು ಶಿಪ್ ಯಾರ್ಡ್ ನಲ್ಲಿ ರೆಡಿ ಆಗ್ತಕ್ಕಂತ ಏನ್ ಶಿಪ್ ಗಳು ಇರ್ತಾವ, ಆ ಶಿಪ್ ಗಳದ್ದು ವೇಟ್ ಅಲ್ಲ ಇದು. ಏನಪ್ಪಾ ಅಂತಂದ್ರೆ ಆ ಶಿಪ್ ಗಳದ್ದು ಜಾಗ, ಟೋಟಲ್ ಶಿಪ್ ಒಳಗಡೆ ಎಷ್ಟು ಜಾಗ ಇರುವುದದ ಅದರ ಮೇಲೆ ಈ ಗ್ರಾಸ್ ಟನೇಜ್ ಅನ್ನ ಅಳಿತಾರೆ. ಪ್ರತಿಯೊಂದು ಶಿಪ್ ಅನ್ನು ಕೂಡ ಗ್ರಾಸ್ ಟನೇಜ್ ನ ಮುಖಾಂತರನ ಅದರ ಕೆಪಾಸಿಟಿಯನ್ನ ಮೆಜರ್ ಮಾಡ್ತಾರೆ. ಸೊ ಏನಿದು ಶಿಪ್ ನಲ್ಲಿ ಇರ್ತಕ್ಕಂಥ ಟೋಟಲ್ ಸ್ಪೇಸ್, ಇನ್ಸೈಡ್ ಸ್ಪೇಸ್. ಇದೆ ನಿಮಗೆ ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ ಅಂದ್ರೆ ಏನಂತ ಹೇಳಿದೆ, ಗ್ರಾಸ್ ಟನೇಜ್ ಅಂದ್ರೆ ಏನಂತ ಹೇಳಿದೆ. ಇನ್ನು ತೂತುಕುಡಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ತೂತುಕುಡಿ ಅನ್ನೋದು ಏನಿದು ತಮಿಳುನಾಡಿನ ಒಂದು ಪೋರ್ಟ್ ಸಿಟಿ, ಬಂದರು ನಗರ ಇದು. ಓಕೆ, ಎಲ್ಲಿದೆ? ಆಗ್ನೇಯ ಕರಾವಳಿಯಲ್ಲಿ, ಗಲ್ಫ್ ಆಫ್ ಮನ್ನಾರ್ ನ ದಡದಲ್ಲಿದೆ. ಓಕೆ, ಇದರಲ್ಲಿರ್ತಕ್ಕ ಫೇಮಸ್ ಪೋರ್ಟ್ ಯಾವುದು? ಚಿದಂಬರನಾರ್ ಪೋರ್ಟ್ ಅಂತ ಒಂದು ಅಲ್ಲಿ ವೆರಿ ಫೇಮಸ್ ಪೋರ್ಟ್ ಅದ. ಈಗ ಭಾರತದ ಮೊದಲ ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ ಅಲ್ಲಿ ಸ್ಟಾರ್ಟ್ ಮಾಡ್ಯಾರ. ಓಕೆ, ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. 4ನೇ ಪ್ರಶ್ನೆ ತುಂಬಾ ಈಸಿ ಪ್ರಶ್ನೆ, ಬಟ್ ನೆನಪಿಟ್ಕೋಬೇಕು. ಪ್ರತಿ ವರ್ಷ ಯಾವ ದಿನಾಂಕದಂದು ಇಂಟರ್ನ್ಯಾಷನಲ್ ಡೇ ಆಫ್ ಫ್ಯಾಮಿಲೀಸ್ ಅನ್ನ ಆಚರಣೆ ಮಾಡ್ಲಾಗ್ತದ ಅಂತ ಕೇಳ್ತದ. ಸೊ ಇದರ ಉತ್ತರ ಏನಪ್ಪಾ ಅಂತಂದ್ರೆ 15 ಮೇ, 15 ಮೇದಂದು ಇದನ್ನ ಆಚರಣೆ ಮಾಡ್ತಾರೆ. ಇದನ್ನ ಫಸ್ಟ್ ಟೈಮ್ 1993 ನಲ್ಲಿ UN ಜನರಲ್ ಅಸೆಂಬ್ಲಿ ಮುಖಾಂತರ ಸ್ಟಾರ್ಟ್ ಮಾಡಲಾಗಿತ್ತು. ಯಾವಾಗ? 1993. ಈ ದಿನ ಏನಪ್ಪಾ ಅಂದ್ರೆ ಕುಟುಂಬದ ಮಹತ್ವವನ್ನ ತಿಳಿಸ್ತದ. ಯಾವುದೇ ಒಂದು ಮನುಷ್ಯನಿಗೆ ಕುಟುಂಬ ತುಂಬಾ ಇಂಪಾರ್ಟೆಂಟ್. ಕುಟುಂಬದಲ್ಲಿ ಎದುರಾಗ್ತಕ್ಕಂಥ ಸಮಸ್ಯೆಗಳು ಏನಪ್ಪಾ, ಬಡತನ, ಅಸಮಾನತೆ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ಇದನ್ನ ಸ್ಟಾರ್ಟ್ ಮಾಡ್ಯಾರ. ಸೊ ಪ್ರತಿ ವರ್ಷದ ತರ ಈ ವರ್ಷನೂ ಕೂಡ ಒಂದು ಥೀಮ್ ಅದ. ಏನಪ್ಪಾ? ಫ್ಯಾಮಿಲೀಸ್, ಇನ್ಇಕ್ವಾಲಿಟೀಸ್ ಅಂಡ್ ಚೈಲ್ಡ್ ವೆಲ್ ಬೀಯಿಂಗ್. ಓಕೆ, ಸೊ ಇದೇ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಇದನ್ನ ಎಂಡ್ ಮಟ್ಟ ಯಾರು ನೋಡಿರಿ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಮುಂದಿನ ವಿಡಿಯೋಲಿ ಮತ್ತೆ ಅಂದ್ರೆ ನಾಳೆನೆ ಮತ್ತೆ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಅನ್ನ ನಾವು ಓದೋಣ. ತುಂಬಾ ಡೀಟೇಲ್ ಆಗಿ ಯಾವ ರೀತಿ ನಾವೀಗ ಓದಿದ್ವಿ ಅದೇ ರೀತಿ ಮುಂದೆ ಕೂಡ ಓದೋಣ ಅಂತ ಹೇಳ್ತಾ ಬಾಯ್. ಥ್ಯಾಂಕ್ ಯು.